Hi, hello students. As in previous video lecture, I was discussed about the meaning of business. So what is business? It is an economic activity which includes purchase, production and the sale of goods and services for the purpose of earning profit. So now in this class, I will going to teach you about the characteristics or features of business activity. ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ವ್ಯವಹಾರ ಅಂದ್ರೆ ಏನು, ವ್ಯವಹಾರದ ಅರ್ಥವನ್ನು ನಾವೇನ್ ಮಾಡಿದ್ವಿ ತಿಳ್ಕೊಂಡಿದ್ವಿ. ಸೊ ವ್ಯವಹಾರ ಅಂತಂದ್ರೆ ಏನು? ಲಾಭ ಗಳಿಸುವ ಉದ್ದೇಶದಿಂದ ಸರಕು ಮತ್ತು ಸೇವೆಗಳ ಖರೀದಿ, ಉತ್ಪಾದನೆ ಮತ್ತು ಮಾರಾಟವನ್ನು ಒಳಗೊಂಡ ಚಟುವಟಿಕೆಯಾಗಿದೆ. ಇಂದಿನ ಈ ತರಗತಿಯಲ್ಲಿ ಹಾಗಾದ್ರೆ ವ್ಯವಹಾರ ಚಟುವಟಿಕೆಯು ಯಾವ ರೀತಿಯ ಲಕ್ಷಣಗಳನ್ನ ಅಥವಾ ಯಾವ ರೀತಿಯಾಗಿರ್ತಕ್ಕಂಥ ಅಂಶಗಳನ್ನು ಒಳಗೊಂಡಿರುತ್ತೆ ಅನ್ನೋದ್ರ ಬಗ್ಗೆ ಅಧ್ಯಯನವನ್ನ ಮಾಡೋಣ. ಸೊ ದ ಟುಡೇಸ್ ಟಾಪಿಕ್ ಈಸ್ characteristics, or even though it is also called as features of business activity. So here the features are nothing but what are the factors that we can able to observe in the activity of business. ಇವತ್ತಿನ ಅಧ್ಯಯನದ ವಿಷಯ ವ್ಯವಹಾರ ಚಟುವಟಿಕೆಯ ಲಕ್ಷಣಗಳು. ಅಂದ್ರೆ ವ್ಯವಹಾರದಲ್ಲಿ ಯಾವೆಲ್ಲ ರೀತಿಯಾಗಿರ್ತಕ್ಕಂಥ ಕೆಲಸಗಳು ಅಥವಾ ಅಂಶಗಳಿರ್ತವೆ ಅನ್ನೋದ್ರ ಬಗ್ಗೆ ತಿಳ್ಕೋತೀರ. ಸೊ ದ ಫಸ್ಟ್ ಕ್ಯಾರೆಕ್ಟರ್ ಈಸ್ ಬಿಸ್ನೆಸ್. It is an economic activity. So what is the first character? It is an economic activity. So already you know about the meaning of economic activity. So I was explained that in a bridge course. What is economic activity? An activity which is undertaken for the purpose of earning money. That is called economic activity. So here business is also referred as an economic activity. Why? Because in business also there is an intention of earning profit. That is in terms of money. We are undertaking the business activity for the purpose of earning money in the form of profit. That is why the business is also referred as economic activity. So ಆತ್ಮೀಯ ವಿದ್ಯಾರ್ಥಿಗಳೇ, ಮೊದಲನೇ ಲಕ್ಷಣ ಅಂತಂದ್ರೆ ವ್ಯವಹಾರವು ಒಂದು ಆರ್ಥಿಕ ಚಟುವಟಿಕೆಯಾಗಿದೆ. ನಿಮ್ಗೆಲ್ಲ ಗೊತ್ತಿದೆ, ಆರ್ಥಿಕ ಚಟುವಟಿಕೆ ಅಂತಂದ್ರೆ ಹಣ ಗಳಿಸುವ ಉದ್ದೇಶವನ್ನು ಹೊಂದಿರುವಂತಹ ಚಟುವಟಿಕೆಯನ್ನ ಆರ್ಥಿಕ ಚಟುವಟಿಕೆ ಅಂತ ಕರೀತೀವಿ. ಹಾಗಾದ್ರೆ ವ್ಯವಹಾರದಲ್ಲಿ ಹಣ ಗಳಿಸುವ ಉದ್ದೇಶ ಇರುತ್ತಾ? ಎಸ್, ಆಫ್ ಕೋರ್ಸ್ ಹಣ ಗಳಿಸುವ ಉದ್ದೇಶ ಇರುತ್ತೆ. ಯಾವ ರೀತಿ ಅಂತಂದ್ರೆ ಲಾಭ. ಅಂದ್ರೆ ನಾವು ವ್ಯವಹಾರವನ್ನ ಮಾಡ್ತಾ ಇದೀವಿ ಅಂತಂದ್ರೆ ರಿಟರ್ನ್ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ? ಲಾಭವನ್ನ. ಅಂದ್ರೆ ವ್ಯವಹಾರ ಮಾಡೋದ್ರಿಂದ ನಮಗೆ ಲಾಭದ ರೂಪದಲ್ಲಿ ಹಣ ಸಿಗುತ್ತೆ. ಅದನ್ನ ಆರ್ಥಿಕ ಚಟುವಟಿಕೆ ಅಂತೇಳಿ ಕರೆಯಲಾಗುತ್ತೆ. ದೆನ್ ಸೆಕೆಂಡ್ ಈಸ್ ಪರ್ಚೇಸ್ ಆರ್ ಪ್ರೊಡಕ್ಷನ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ಎರಡನೇ ಲಕ್ಷಣ ಸರಕು ಮತ್ತು ಸೇವೆಗಳನ್ನು ಪಡೆಯುವುದು ಅಥವಾ ಉತ್ಪಾದಿಸುವುದು ಇರುತ್ತಾ ಬಿಸ್ನೆಸ್ ಅಲ್ಲಿ. ಸೊ ವಿ ಕ್ಯಾನ್ ಏಬಲ್ ಟು ಅಬ್ಸರ್ವ್ ದಿಸ್ ಆಕ್ಟಿವಿಟಿ ಬಿಕಾಸ್ ಇನ್ ಬಿಸ್ನೆಸ್ ವಿ ಆರ್ ಪರ್ಚೇಸಿಂಗ್ raw materials, and whatever the raw materials that we purchased, we are converting into finished goods in a production process. That is why in a business there will be a purchase or production of goods and services. So the services which includes like transportation, tourism, insurance, whatever it may be. ಎರಡನೇದಾಗಿ ಸರಕು ಮತ್ತು ಸೇವೆಗಳನ್ನು ಪಡೆಯುವುದು ಅಥವಾ ಉತ್ಪಾದಿಸುವುದು ಅಂತ ಕರಿತೀವಿ. ಈ ಒಂದು ಅಂಶ ಇರುತ್ತೆ ವ್ಯವಹಾರದಲ್ಲಿ.
ಎಸ್ ಅಫ್ಕೋರ್ಸ್ ಇದ್ದೇ ಇರುತ್ತೆ. ವ್ಯವಹಾರದ ಅರ್ಥನೇ ಹೇಳುತ್ತೆ ಸರಕು ಮತ್ತು ಸೇವೆಗಳನ್ನು ಖರೀದಿಸುವುದು ಅಥವಾ ಉತ್ಪಾದಿಸುವುದು. ಏನನ್ನ ಖರೀದಿ ಮಾಡ್ತಾರ? ಕಚ್ಚಾ ಸರಕುಗಳನ್ನ ಖರೀದಿಸಿ ಅವುಗಳನ್ನ ಏನ್ ಮಾಡ್ತಾರ? ಉಪಯೋಗವಾದ ವಸ್ತುವನ್ನಾಗಿ ಕನ್ವರ್ಟ್ ಮಾಡಲಾಗುತ್ತೆ ಇನ್ ಪ್ರೊಡಕ್ಷನ್ ಪ್ರೋಸೆಸ್ ಅಲ್ಲಿ. ಆದ್ರಿಂದ ವ್ಯವಹಾರದಲ್ಲಿ ಖರೀದಿನೂ ಇರುತ್ತೆ ಮತ್ತು ಉತ್ಪಾದನೆ ಕೂಡ ಇರುತ್ತೆ. ದೆನ್ ದ ಸೇಲ್ ಆರ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ಸೇಲ್ಸ್ ಇರುತ್ತೆ ಬಿಸ್ನೆಸ್ ಅಲ್ಲಿ. So if you want to call as a business means there must be a sale or exchange. So if you are manufacturing the product and you are not taking all the goods to your home, right? You manufacture the product means for the purpose of selling. To whom? You are selling those goods to the customer or customers in a market for the purpose of earning money, that is to be exchanged in terms of money only. So we are exchanging the goods for money. ಮೂರನೇದಾಗಿ ಸರಕು ಮತ್ತು ಸೇವೆಗಳ ವಿನಿಮಯ ಅಥವಾ ಮಾರಾಟ. ಅಂದ್ರೆ ಉತ್ಪಾದಿಸಿದ ಸರಕುಗಳನ್ನ ವ್ಯವಹಾರೋದ್ಯಮಿ ತನ್ನ ಮನೆಗೆ ತಗೊಂಡು ಹೋಗೋದಿಲ್ಲ, ಗೋಡನಲ್ಲಿ ಸ್ಟಾಕ್ ಮಾಡಿ ಇಡೋದಿಲ್ಲ. ಏನ್ ಮಾಡ್ತಾನೆ? ಆ ಸರಕುಗಳನ್ನ ಮಾರಾಟ ಮಾಡ್ತಾನೆ. ಯಾರಿಗೆ ಮಾರಾಟ ಮಾಡ್ತಾನೆ? ಗ್ರಾಹಕರಿಗೆ ಮಾರಾಟವನ್ನ ಮಾಡ್ತಾನೆ. ಯಾವುದಕ್ಕಾಗಿ ಮಾರಾಟ ಮಾಡ್ತಾನೆ? ಹಣದ ವಿನಿಮಯಕ್ಕಾಗಿ ಮಾರಾಟವನ್ನ ಮಾಡ್ತಾರೆ. ಆದ್ರಿಂದ ವ್ಯವಹಾರದಲ್ಲಿ ಸರಕು ಮತ್ತು ಸೇವೆಗಳನ್ನ ಮಾರಾಟ ಮಾಡುವಂತಹ ಚಟುವಟಿಕೆ ಕೂಡ ಇರುತ್ತೆ. Then fourth, dealings in goods and services on a regular basis. It is very important. So you are not undertaken the business activity for one time. So for 1 year or for 6 months or for 3 months you are not starting a business. You are investing capital, you are constructing a building, you are installing the machines and equipment. Means your intention is to conduct business on a regular basis. Therefore, if you want to call as a business means they must deal in goods and services on regular basis. It should not be undertaken for only one time or for a short period. So there must be a regularity in conducting activities of business. ನಾಲ್ಕನೇದಾಗಿ ಸರಕು ಮತ್ತು ಸೇವೆಗಳನ್ನು ನಿರಂತರವಾಗಿ ವಹಿವಾಟು ಮಾಡುವುದು. ಇದು ಪ್ರಮುಖವಾದ ಅಂಶ. ಅಂದ್ರೆ ವ್ಯವಹಾರವನ್ನ ನಾವು ಸ್ಥಾಪನೆ ಮಾಡ್ತಾ ಇದೀವಿ ಅಂದ್ರೆ ಅಲ್ಲಿ ಹೆಚ್ಚಿನ ಬಂಡವಾಳ ಹಾಕಿರ್ತೀವಿ, ಯಂತ್ರೋಪಕರಣಗಳನ್ನ ಹಾಕಿರ್ತೀವಿ, ಅದ್ರ ಜೊತೆ ಒಂದು ಕಟ್ಟಡವನ್ನ ಕೂಡ ನಿರ್ಮಾಣ ಮಾಡಿರ್ತೀವಿ. ಇಷ್ಟೆಲ್ಲ ಹಣವನ್ನ ಹೂಡಿಕೆ ಮಾಡಿ ಬರೀ ಒಂದು 3 ತಿಂಗಳಿಗೋಸ್ಕರ 6 ತಿಂಗಳಿಗೋಸ್ಕರ ಅಥವಾ ವರ್ಷಕ್ಕೋಸ್ಕರ ನಾವು ವ್ಯವಹಾರವನ್ನ ಮಾಡೋದಿಲ್ಲ. ಅಂದ್ರೆ ವ್ಯವಹಾರವನ್ನ ಮಾಡ್ತಾ ಇದೀವಿ ಅಂತಂದ್ರೆ ಅಲ್ಲಿ ನಿರಂತರವಾಗಿ ಉತ್ಪಾದನೆ, ಖರೀದಿ ಮತ್ತು ಮಾರಾಟ ಇರಲೇಬೇಕಾಗುತ್ತೆ. ಅಂದಾಗ ಮಾತ್ರ ಅದನ್ನ ವ್ಯವಹಾರ ಅಂತೇಳಿ ಕರೀಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ದಿಸ್ ಈಸ್ ದ ಫೋರ್ತ್ ಫೀಚರ್ ಆಫ್ ಬಿಸ್ನೆಸ್. Yes, then fifth feature of business is earning profit. So each and every business organization main purpose is to earn profit. So without expecting a little amount of profit, no one are interested in doing the business, because it is an return for the owner of business for the capital what they invested, for the efforts what they are invested in conducting business activity. Therefore, how the profit is to be earned means by satisfying the customer needs and wants. By satisfying the customer needs, wants and desires, they are producing
good quality products by offering those products to the customers, they are earning the profit. So if you are getting the regular profit, then you are developing the business organization, you are taking the decision about diversification of business activities. Therefore the fifth character is earning profit. ಐದನೇ ಲಕ್ಷಣ ಲಾಭ ಗಳಿಸುವುದು. ಪ್ರತಿಯೊಂದು ರೀತಿಯ ವ್ಯವಹಾರ ಸಂಸ್ಥೆಯ ಉದ್ದೇಶ ಏನು ಅಂತಂದ್ರೆ ಲಾಭ ಗಳಿಸುವುದಾಗಿರುತ್ತೆ. ಲಾಭ ಅನ್ನೋದು ವ್ಯವಹಾರೋದ್ಯಮಿ ಹೂಡಿಕೆ ಮಾಡಿರತಕ್ಕಂಥ ಹಣ ಅಥವಾ ಬಂಡವಾಳ, ಅವನು ಹೂಡಿಕೆ ಮಾಡಿರತಕ್ಕಂಥ ಶ್ರಮಕ್ಕೆ ಸಿಗುವಂತಹ ಪ್ರತಿಫಲವಾಗಿರುತ್ತೆ. ಅಂದರೆ ನಾನು ಈಗ ವ್ಯವಹಾರ ಮಾಡ್ತಾ ಇದ್ದೀನಿ ಅಂದರೆ ದುಡ್ಡನ್ನು ಹಾಕಿರ್ತೀನಿ, ಸೊ ನನ್ನ ಒಂದು ಪರಿಶ್ರಮವನ್ನು ಅದರಲ್ಲಿ ಇನ್ವೆಸ್ಟ್ ಮಾಡಿರ್ತೀನಿ ಅಂದರೆ ನನಗೆ ರಿಟರ್ನ್ ಏನು ಬರಬೇಕು, ಲಾಭ ಬರಬೇಕಾಗತ್ತೆ. ಸೊ ಯಾವ ರೀತಿ ಲಾಭ ಪಡಿತೀರಾ ಅಂದರೆ ಉತ್ತಮ ಗುಣಮಟ್ಟದ ಸರಕು ಮತ್ತು ಸೇವೆಗಳನ್ನು ಯೋಗ್ಯ ಬೆಲೆಯಲ್ಲಿ ಗ್ರಾಹಕರಿಗೆ ನೀಡುವ ಮೂಲಕ ಅವರ ಅವಶ್ಯಕತೆಗಳು ಅಭಿರುಚಿಗಳನ್ನು ಪೂರೈಸುವ ಮೂಲಕ ನೀವೇನು ಮಾಡಬೇಕು, ಲಾಭವನ್ನು ಪಡೆಯಬೇಕಾಗತ್ತೆ. ಸೊ ದಟ್ ಈಸ್ ದ ಫಿಫ್ತ್ ಕ್ಯಾರೆಕ್ಟರ್. Then sixth is uncertainty of return. So here in business we can't able to predict that we are earning profit and we may incur loss because future is uncertain. We can't able to predict what is going to happen in future. So if all the conditions are favorable, you may get a profit. So if there is a change in demand or if there is any negative developments over our environment, means that may affect our business. Therefore uncertainty of return. Uncertainty means which may be called as unexpected events that may occur in future, that may leads to profit or that may leads to the loss for business entity. ಅಲ್ಲಿ ಆರನೇದಾಗಿ ಅನಿಶ್ಚಿತತೆಯ ಪ್ರತಿಫಲ. ಅಂದರೆ ಭವಿಷ್ಯ ಅನ್ನೋದು ಏನಾಗಿರುತ್ತೆ, ಅನಿಶ್ಚಿತವಾಗಿರುತ್ತೆ. ಅಂದರೆ ನಮಗೆ ಗೊತ್ತಿರೋಲ್ಲ, ಎಷ್ಟೇ ಜ್ಞಾನವಂತರಾಗಿದ್ರೂ ಕೂಡ ನಾಳೆ ಏನಾಗುತ್ತೆ ಅಥವಾ ಮುಂದೆ ಏನಾಗುತ್ತೆ ಅನ್ನೋದನ್ನ ಊಹೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂತ ಸಂದರ್ಭಗಳಲ್ಲಿ ನಾವು ವ್ಯವಹಾರ ಸಂಸ್ಥೆಗೆ ಲಾಭ ಆಗ್ಬೋದು ಅಥವಾ ನಷ್ಟ ಕೂಡ ಆಗುವಂತಹ ಸಾಧ್ಯತೆ ಇರುತ್ತೆ. ಆದ್ದರಿಂದ ನೀವು ಬದಲಾವಣೆಯನ್ನ ಎದುರಿಸಿದ್ರ ಅಂತಂದ್ರೆ ಆ ಒಂದು ಲಾಭ ನಿಮಗೆ ಸಿಗುತ್ತೆ, ಇಲ್ಲ ಅಂತಂದ್ರೆ ನಷ್ಟ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಸೊ ದಟ್ಸ್ ವೈ ಯು ಮಸ್ಟ್ ರೆಡಿ ಟು ಫೇಸ್ ದ ರಿಸ್ಕ್ ಆರ್ ಅನ್ಸರ್ಟನ್ ಈವೆಂಟ್ಸ್. Then last is element of risk, ಅಂದ್ರೆ ನಷ್ಟ ಭಯದ ಅಂಶ. So like business means it is a game with various types of risks. So in business you may thought that there is no risk, but each and every business organization have their own types of risk. As a businessman, if you face the risk, means you will be in topmost position and you will be get successful. If you are not have the dareness to face the risk, means it indicates that you may become failure in the business organization. So that's why each and every organization have many types of risk that may be occurred in future or that may be occurred at any time. You must ready to face all the risk. For example, change in demand and supply, change in the desires, wants and fashions of the customers, theft, fire accident. There are so many risks are associated. You must ready to face all those risks. ನಷ್ಟ ಭಯದ ಅಂಶ ಅಂದ್ರೆ ವ್ಯವಹಾರ ಅಂತಂದ್ರೆ ಅಂದ್ರೆ ಹಲವಾರು ರೀತಿಯಾಗಿರ್ತಕ್ಕಂಥ ನಷ್ಟ ಭಯಗಳೊಂದಿಗೆ ವ್ಯವಹರಿಸುವಂತಹ ಒಂದು ಆಟವಾಗಿರುತ್ತೆ. ಅಂದ್ರೆ ನಮಗೆ ಗೊತ್ತಿರೋಲ್ಲ ಯಾವ ರೀತಿಯಾಗಿರ್ತಕ್ಕಂಥ ನಷ್ಟ ಭಯ ನಮಗೆ ಬರುತ್ತೆ ಅಂತೇಳಿ. ಅಂದ್ರೆ ಗ್ರಾಹಕರ ಅಭಿರುಚಿಗಳಲ್ಲಿ ಬದಲಾವಣೆ ಆಗ್ಬೋದು, ಅಂದ್ರೆ ಸರ್ಕಾರದ ನೀತಿಯಲ್ಲಿ ಏನಾದರೂ ಬದಲಾವಣೆ ಆಗ್ಬೋದು, ವ್ಯವಹಾರ ಸಂಸ್ಥೆಯಲ್ಲಿ ಕಳ್ಳತನ ಆಗ್ಬೋದು ಅಥವಾ ಬೆಂಕಿ ಅನಾಹುತಗಳಾಗ್ಬೋದು,
ಸೊ ಹಲವಾರು ರೀತಿಯ ನಷ್ಟ ಭಯಗಳಿರ್ತವೆ. ಅಂಥ ಸಂದರ್ಭದಲ್ಲಿ ನೀವು ವ್ಯವಹಾರಸ್ಥರಾಗಿ ಅವುಗಳನ್ನು ಅತ್ಯಂತ ಜಾಗರೂಕತೆಯಿಂದ ಚಾಣಾಕ್ಷತೆಯಿಂದ ಎದುರಿಸಿದಾಗ ಮಾತ್ರ ಏನಾಗುತ್ತೆ, ನಿಮಗೆ ಯಶಸ್ಸು ಸಿಗುತ್ತೆ. ಸೊ ಯು ಮಸ್ಟ್ ರೆಡಿ ಟು ಫೇಸ್ ದ ರಿಸ್ಕ್. ಆದ್ದರಿಂದ ನೀವು ನಷ್ಟ ಭಯವನ್ನು ಎದುರಿಸಿದಾಗ ಮಾತ್ರ ಲಾಭವನ್ನು ಪಡೀಲಿಕ್ಕೆ ಅಥವಾ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆಲ್ ದೀಸ್ 7 are the factors that comes under characteristics or features of business. ಈ 7 ರೀತಿಯಾಗಿರ್ತಕ್ಕಂಥ ಅಂಶಗಳನ್ನು ನಾವು ವ್ಯವಹಾರ ಚಟುವಟಿಕೆಯ ಲಕ್ಷಣಗಳು ಅಂತೇಳಿ ಕರೆಯಲಾಗುತ್ತೆ. ಸೊ ಇದನ್ನು ಯಾವ ರೀತಿ ಬರೀಬೇಕು ನೋಡ್ಸಲ್ಲ ಅಂತಂದ್ರೆ ಪಾಯಿಂಟ್ಸ್ ಬರೀರಿ. ಪಾಯಿಂಟ್ಸ್ ನಂತರ ಪ್ರತಿಯೊಂದು ಪಾಯಿಂಟ್ಸ್ ಏನು ಮಾಡಬೇಕಾಗತ್ತೆ, 4 to 5 ಲೈನ್ಸ್ ಅಲ್ಲಿ ಎಕ್ಸ್ಪ್ಲನೇಷನ್ ಅನ್ನು ಬರೀಬೇಕಾಗತ್ತೆ. ಐ ಆಮ್ ಡಿಸ್ಪ್ಲೇಯಿಂಗ್ ದಿ ಇಮೇಜಸ್ ಆನ್ ಸ್ಕ್ರೀನ್. Do refer those images and render the points and explanation in your running notes. ಇದನ್ನು ಯಾವ ರೀತಿ ಬರೀಬೇಕು ಕಾನ್ಸೆಪ್ಟ್ ಅನ್ನು ಅಂದರೆ ವ್ಯವಹಾರ ಚಟುವಟಿಕೆಯ ಲಕ್ಷಣಗಳು ಅಂತೇಳಿ ಮೇನ್ ಟೈಟಲ್ ಆಗಿ, ಆನಂತರ ಈ 7 ಪಾಯಿಂಟ್ಸ್ ಅನ್ನು ಬರೆದು ಪ್ರತಿಯೊಂದು ಪಾಯಿಂಟ್ಸ್ನ ವಿವರಣೆಯನ್ನು ಅಂದರೆ ಎಕ್ಸ್ಪ್ಲನೇಷನ್ 4 to 5 ಲೈನ್ಸ್ ಅಲ್ಲಿ ಎಕ್ಸ್ಪ್ಲನೇಷನ್ ಅನ್ನು ಬರೀಬೇಕಾಗತ್ತೆ. ನಾನು ಹೇಳುವಾಗ ನೀವು ನೋಟ್ ಮಾಡ್ಕೋಬಹುದು ಅಥವಾ ಇಮೇಜಸ್ ಡಿಸ್ಪ್ಲೇ ಆಗ್ತಾ ಇದೆ ಸ್ಕ್ರೀನ್ ಮೇಲೆ, ಅದನ್ನು ಪಾಸ್ ಮಾಡಿ ಆ ಇಮೇಜಸ್ ಅನ್ನು ರೆಫರ್ ಮಾಡಿಕೊಂಡು ನೀವೇನು ಮಾಡಿ ನೋಟ್ಸಲ್ಲಿ ಇದನ್ನು ಬರೀರಿ. ಥ್ಯಾಂಕ್ ಯು.